ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬಿಗ್ ಬಾಸ್ನಲ್ಲಿ ಕ್ರೇಜನ್ ಸ್ಟಾರ್ ರವಿಚಂದ್ರನ್ ಅವರು ಬಂದಿದ್ದಾರೆ. ಬಿಗ್ ಬಾಸ್ನಲ್ಲಿರೋ ಕಂಟೆಸ್ಟೆಂಟ್ಸ್ಗಳಿಗೆ ಕ್ರೇಜನ್ ಸ್ಟಾರ್ ಅವರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕೆ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ವಿಡಿಯೋಸ್ ಹಾಕೋದ್ರಿಂದ ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಕ್ರೇಜಿಂಗ್ ಸ್ಟಾರ್ ಅವರು ಬಂದ ಮೇಲೆ ಎಲ್ಲ ಕಂಟೆಂಟ್ಗಳು ಹೇಳಿದ್ದಾರೆ, ನೀವು ತುಂಬ ಚೆನ್ನಾಗಿ ಆಟ ಆಡ್ತಿದ್ದೀರಿ. ಮತ್ತು ಗಿಲ್ಲಿ ಕಾವ್ಯಗೂ ಕೂಡ ಹೇಳಿದರು, ತುಂಬ ಚೆನ್ನಾಗಿ ಆಟ ಆಡ್ತಿದ್ದೀರಿ, ಇದೇ ಥರ ಆಟ ಆಡಿ ಮತ್ತು ಇನ್ನಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿ ಅಂತ ಹೇಳ್ತಿದ್ದಾರೆ ರವಿಚಂದ್ರನ್ ಅವರು ಹೇಳಿದರು ಅವ್ರಿಗೆ. ಮತ್ತು ರಜತ್ ಅವ್ರಿಗೂ ಕೂಡ ನೀವು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ನೀವು ಚೆನ್ನಾಗಿ ಆಟ ಆಡಿ ಅಂತ ಅವ್ರಿಗೂ ಕೂಡ ಹೇಳಿದರು ರವಿಚಂದ್ರನ್ ಅವರು. ಅಶ್ವಿನಿ ಗೌಡ ಮತ್ತು ಮಾಳು ಮತ್ತು ಸೂರಜ್ ಅವ್ರಿಗೂ ಕೂಡ ಹೇಳಿದರು, ನೀವು ತುಂಬ ಚೆನ್ನಾಗಿ ಆಟ ಆಡಿದ್ದೀರಿ, ಇನ್ನೂ ಸ್ವಲ್ಪ ಎಂಟರ್ಟೈನ್ ಮಾಡಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಆಟ ಆಡಿ. ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಆಟ ಆಡಿ ಕಪ್ಪನ್ನು ಗೆಲ್ಲಿ ಅಂತ ಹೇಳಿದರು ಎಲ್ಲರಿಗೆ. ಎಲ್ಲ ಆಲ್ ಕಂಟೆಸ್ಟೆಂಟ್ಸ್ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಹೀಗೆ ಥರ ಆಟ ಆಡಿ ಅಂತ ಹೇಳಿ. ಮತ್ತು ಅವರೇ ಅವ್ರಿಗೆ ಒಳ್ಳೆ ಪ್ರಶ್ನೆ ಮಾಡಿದರು ಕಂಟೆಸ್ಟೆಂಟ್ಸ್ ಎಲ್ಲ ಕೂಡಿ ರವಿಚಂದ್ರನ್ ಅವ್ರಿಗೆ, ನಿಮ್ಮ ಪ್ರೇಮ ಕಥೆ ಹೇಳ ಅಂಥೇಳಿ. ರವಿಚಂದ್ರನ್ ಅವರು ಅವ್ರಿಗೆ ಎಲ್ಲ ಆಲ್ ಕಂಟೆಸ್ಟೆಂಟ್ಸ್ಗೆ ಹೇಳಿದರು ನನ್ನ ಪ್ರೇಮ ಕಥೆ ಅಂತ ಹೇಳಿ. ನನ್ನ ಪ್ರೇಮ ಕಥೆ ಸ್ಟಾರ್ಟ್ ಆಗಿದ್ದು ಕಾಲೇಜಿಂದ ಸ್ಟಾರ್ಟ್ ಆಗಿದೆ ಅಂತ ಅವ್ರು ಏನೋ ಲವ್ ಸ್ಟೋರಿ ಅಲ್ಲಿಂದ ಹೇಳಿದರು ಅವರು. ನಮ್ಮ ಪ್ರೇಮ ಕಥೆ ಲವ್ ಕಾಲೇಜಿಂದ ಸ್ಟಾರ್ಟ್ ಆಗಿತ್ತು ಅಂಥೇಳಿ. ಕಾಲೇಜಿಂದ ಸ್ಟಾರ್ಟ್ ಆಗಿದ್ದು ಹಾಗೆ ಮುಂದುವರೆದು ಮತ್ತು ಮದುವೆ ಅವ್ರನ್ನೇ ಮದುವೆ ಆಗಿದ್ರು ಅಂತ ಅವರು ಕ್ರೇಜನ್ ಸ್ಟಾರು. ಈ ಥರ ಎಲ್ಲ ಅವರೇ ಹೇಳಿದ್ದು ಕಂಟೆಂಟ್ಸ್ ಅವ್ರಿಗೆ. ಅವರು ಪ್ರೇಮ ಕಥೆ ಕಂಟೆಂಟ್ಸ್ಗಳಿಗೆ ಹೇಳಿದ್ದು ನನಗೂ ತುಂಬ ಖುಷಿನೇ ಆಯಿತು. ಯಾಕಂದರೆ ಈ ಥರ ಕ್ರೇಜನ್ ಸ್ಟಾರ್ ಅವರು ದೊಡ್ಡ ಫಿಲ್ಮ್ ಆ್ಯಕ್ಟರು ಈ ಥರ ಬಂದವ್ರಿಗೆಲ್ಲ ಅವ್ರ ಪ್ರೇಮ ಕಥೆನ ಹೇಳಿದ್ದಾರೆ ಅಂತ ಖುಷಿ ಆಯಿತು. ನಮಗೂ ಕೂಡ ಇಷ್ಟ ಆಯಿತು. ನಿಮಗೇನಾದ್ರು ಇಷ್ಟ ಆಗಿದ್ರೆ ಹೀಗೆ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.